ರಾಶಿಯವರು ಹುಮ್ಮಸ್ಸಿನ ವ್ಯಕ್ತಿಗಳು. ಸದಾ ಕುತೂಹಲ ಹೊಂದಿರುವ ಸ್ವಭಾವ ಅವರದು. ಧನು ರಾಶಿಯವರು ಬೇರೆ ರಾಶಿಯವರಂತಲ್ಲ. ಇವರ ಉತ್ಸಾಹ ಅಪ್ರತಿಮವಾದದ್ದು. ಎಲ್ಲದರ ಮೇಲೂ ಇವರಿಗೆ ಆಸಕ್ತಿ ಜಾಸ್ತಿ. ಧನು ರಾಶಿಯವರಲ್ಲಿ ಲವಲವಿಕೆಯು ಹೆಚ್ಚೇ ಇರುತ್ತದೆ. ಧನು ರಾಶಿಯ ಜನರಿಗೆ ಮಾರ್ಚಿ ತಿಂಗಳನ್ನು ಮಿಶ್ರ ಎಂದು ಕರೆಯಬಹುದು. ನಿಮ್ಮ ಕೆಲಸದಲ್ಲಿ ನೀವು ಕೆಲವು ಅಡೆತಡೆಗಳನ್ನು ಎದುರಿಸಬಹುದು. ಆದರೆ ನೀವು ಎಲ್ಲಾ ಕಾರ್ಯಗಳಲ್ಲಿ ಯಶಸ್ಸನ್ನು ಸಾಧಿಸುವಿರಿ. ಉದ್ಯಮಿಗಳಿಗೆ ವ್ಯವಹಾರದಲ್ಲಿ ಉತ್ತಮ ಅವಕಾಶ ಸಿಗಲಿದೆ. ಇದು ನಿಮಗೆ ಉತ್ತಮ ಪ್ರಯೋಜನಗಳನ್ನು ತರುತ್ತದೆ. ಅಲ್ಲದೆ ವ್ಯವಹಾರದಲ್ಲಿ ಕೆಲವು ಬದಲಾವಣೆ ಆಗುವ ಸಾಧ್ಯತೆಯಿದೆ. ಈ ಬದಲಾವಣೆಯು ನಿಮಗೆ ಧನಾತ್ಮಕವಾಗಿರುತ್ತದೆ. ಈ ತಿಂಗಳು ಪ್ರವಾಸಕ್ಕೆ ಹೋಗುವ ಸಾಧ್ಯತೆಯೂ ಇದೆ. ಸದಾ ಹೊಸದನ್ನು ಕಲಿಯುವ ಹಾಗೂ ಸಾಧಿಸುವಂತಹ ಆಶಾವಾದವನ್ನು ಹೊಂದಿರುವಂತಹ ಧನುರಾಶಿಯವರ ಉತ್ಸಾಹ ಅಸಾಧಾರಣವಾದದ್ದು. ಹೊಸ ಸಂಸ್ಕೃತಿ ಹಾಗೂ ಜ್ಞಾನವನ್ನು ಕಲಿಯುವಂತಹ ಹಾಗೂ ಅನ್ವೇಷಣೆ ಮಾಡುವಂತಹ ಉತ್ಸಾಹ ಕೂಡ ಅವರಲ್ಲಿ ಅಗೆದಷ್ಟು ತುಂಬಿದೆ. ಅವರ ಹಾಸ್ಯಾಸ್ಪದ ಮಾತುಗಳು ಅವರ ಜೊತೆಗೆ ಸ್ನೇಹವನ್ನು ಹೊಂದುವುದಕ್ಕೆ ಬೇರೆಯವರಿಗೆ ಪ್ರೇರೇಪಿಸುತ್ತದೆ. ಇವರ ಸ್ನೇಹವನ್ನ ಹೊಂದೋದಕ್ಕೆ ಎಲ್ಲರೂ ಕೂಡ ಇಷ್ಟಪಡುತ್ತಾರೆ ಅನ್ನೋದನ್ನ ಒಂದು ವಾಕ್ಯದಲ್ಲಿ ಹೇಳಬಹುದು. ಆದರೆ ಧನುರಾಶಿ ಜನರಿಗೆ ಶತ್ರುಗಳಿಂದ ಈ ಸಮಯ ಸ್ವಲ್ಪ ಕಷ್ಟಕರವಾಗಿರುತ್ತದೆ. ನಿಮ್ಮ ಕೆಲಸದಲ್ಲಿ ಶತ್ರುಗಳು ಅಡೆತಡೆಗಳನ್ನು ಸೃಷ್ಟಿಸಬಹುದು. ನಿಮ್ಮ ಹತ್ತಿರ ಇರುವ ಯಾರಾದರೂ ಸಹ ನಿಮಗೆ ದ್ರೋಹ ಮಾಡಬಹುದು. ಆದ್ದರಿಂದ ಯಾರನ್ನೂ ಅಗತ್ಯಕ್ಕಿಂತ ಹೆಚ್ಚು ನಂಬಬೇಡಿ. ಉದ್ಯೋಗ ಹುಡುಕುತ್ತಿರುವ ಜನರು ಹೆಚ್ಚು ಶ್ರಮಿಸಬೇಕಾಗಬಹುದು. ಜನರ ನಡುವೆ ತಪ್ಪು ತಿಳುವಳಿಕೆ ಇರಬಹುದು. ಇದು ಸಾಮಾಜಿಕ ಉದ್ವಿಗ್ನತೆಯನ್ನು ಹೆಚ್ಚಿಸಬಹುದು. ಗ್ರಹಗಳ ಅಶುಭ ಪರಿಣಾಮಗಳನ್ನು ತಪ್ಪಿಸಲು ಶಿವಲಿಂಗಕ್ಕೆ ನೀರನ್ನು ಅರ್ಪಿಸಿ. ಇನ್ನೊಂದು ಮುಖ್ಯ ವಿಷಯ, ಮನೆಯಲ್ಲಿ ಗಂಡ ಮತ್ತು ಅತ್ತೆಯಿಂದ ಜಗಳ ಆಗುವ ಸಂದರ್ಭ ಇರುತ್ತದೆ. ಜಗಳದ ನಂತರ ತಪ್ಪು ನಿಮ್ಮದೇ ಎಂದು ವಾದ ನಡೆಯಬಹುದು. ನಿಮ್ಮ ನಾಲಿಗೆಗೆ ಸ್ವಲ್ಪ ದಿನ ಮಾತು ಆಡದೆ ಸುಮ್ಮನಿರಿ. ಈ ತಿಂಗಳು ನಿಮಗೆ ಏರಿಳಿತಗಳಿಂದ ತುಂಬಿರುತ್ತದೆ. ತಿಂಗಳ ಆರಂಭದಲ್ಲಿ ಆರ್ಥಿಕ ಲಾಭದ ಸಾಧ್ಯತೆಗಳಿವೆ. ಅಲ್ಲದೆ ಕುಟುಂಬದಲ್ಲಿ ಶುಭ ಕಾರ್ಯಗಳ ಸಾಧ್ಯತೆಗಳು ಸೃಷ್ಟಿಯಾಗುತ್ತವೆ. ನೀವು ದೀರ್ಘ ಪ್ರವಾಸಕ್ಕೆ ಹೋಗಲು ಯೋಜಿಸಬಹುದು. ತಿಂಗಳ ಅವರೋಹಣ ಹಂತದಲ್ಲಿ ಪರಸ್ಪರ ವಿವಾದದ ಪರಿಸ್ಥಿತಿ ಉಂಟಾಗುತ್ತದೆ. ಈ ತಿಂಗಳು ಕೌಟುಂಬಿಕ ಭಿನ್ನಾಭಿಪ್ರಾಯಗಳು ಹೆಚ್ಚಾಗಬಹುದು. ಇದು ಪೂರ್ವಜರ ಆಸ್ತಿಯಾಗಿರಬಹುದು. ಎಲ್ಲ ವಿವಾದಗಳನ್ನು ಕುಳಿತು ಪರಿಹರಿಸುವುದು ಉತ್ತಮ. ಇಲ್ಲದಿದ್ದರೆ ನೀವು ದೊಡ್ಡ ಸಮಸ್ಯೆಯಲ್ಲಿ ಸಿಲುಕಿಕೊಳ್ಳಬಹುದು. ಈ ತಿಂಗಳು ನಿಮ್ಮ ನಡೆಯುತ್ತಿರುವ ಕೆಲಸವನ್ನು ಹಾಳು ಮಾಡಲು ಶತ್ರುಗಳು ಅತ್ಯುತ್ತಮವಾಗಿ ಪ್ರಯತ್ನಿಸುತ್ತಾರೆ. ಈ ತಿಂಗಳು ನೀವು ಜಾಗರೂಕರಾಗಿರಬೇಕು. ತಿಂಗಳ ಅವರೋಹಣ ಹಂತದಲ್ಲಿ ನೀವು ಅನಗತ್ಯ ತೊಡಕುಗಳಲ್ಲಿ ಸಿಕ್ಕಿಹಾಕಿಕೊಳ್ಳಬಹುದು. ವಾಹನ ಇತ್ಯಾದಿಗಳನ್ನು ಎಚ್ಚರಿಕೆಯಿಂದ ಬಳಸಿ. ನಿಮ್ಮ ಮಾತನ್ನು ನಿಯಂತ್ರಿಸಿ ಮತ್ತು ವಿವಾದಗಳಿಂದ ದೂರವಿರಿ. ಧನು ರಾಶಿಗೆ ಸೇರಿದ ಜನರಿಗೆ ಶುಕ್ರನ ನೇರ ಸಂಚಾರದಿಂದಾಗಿ ವೃತ್ತಿ ಜೀವನಕ್ಕೆ ಸಂಬಂಧಿಸಿದಂತೆ ಯಶಸ್ಸು ದೊರಕುವ ಶುಭ ಯೋಗವಿದೆ. ವಿಶೇಷವಾಗಿ ಕಲೆ ಮತ್ತು ಆರೋಗ್ಯಕ್ಕೆ ಸಂಬಂಧಿಸಿದಂತಹ ಕೆಲಸವನ್ನು ಮಾಡುವ ಧನು ರಾಶಿಗೆ ಸೇರಿದ ಜನರು ಸಮಾಜದಲ್ಲಿ ಉತ್ತಮ ಹೆಸರನ್ನು ಗಳಿಸುವರು. ಈ ರಾಶಿಗೆ ಸೇರಿದ ವಿವಾಹಿತರು ಮತ್ತು ಅವಿವಾಹಿತರು ತಮ್ಮ ಪ್ರೀತಿಯ ಜೀವನದಲ್ಲಿ ಹೊಸ ಉತ್ಸಾಹ ಮತ್ತು ಸಂತೋಷದಲ್ಲಿ ಹೆಚ್ಚಳವನ್ನು ನೋಡಬಹುದಾಗಿದೆ. ಈ ಅವಧಿಯಲ್ಲಿ ಹಣದ ಕೊರತೆಯಿಂದ ಅಂಗಡಿಯನ್ನು ನಡೆಸುವ ಮತ್ತು ವ್ಯಾಪಾರವನ್ನು ಮಾಡುವ ಧನು ರಾಶಿಗೆ ಸೇರಿದ ಜನರಿಗೆ ಮುಕ್ತಿ ದೊರಕಲಿದೆ. ಈ ಅವಧಿಯಲ್ಲಿ ನಿಮಗೆ ಧನ ಲಾಭವಾಗುವುದರಿಂದಾಗಿ ಕೆಲಸವನ್ನು ಮಾಡುವ ಜನರು ತಮ್ಮ ಸ್ನೇಹಿತರಿಗೆ ಅವರ ಹಣವನ್ನು ವಾಪಸ್ಸು ನೀಡಲು ಸಾಧ್ಯವಾಗುವುದು. ಈ ಅವಧಿಯಲ್ಲಿ ಧನು ರಾಶಿಗೆ ಸೇರಿದ ಜನರ ಆರೋಗ್ಯವು ಸಾಕಷ್ಟು ಉತ್ತಮವಾಗಿರಲಿದೆ. ನಿಮ್ಮ ತಾಯಿಯಿಂದ ನೀವು ಸಂತೋಷವನ್ನು ಕಾಣುವಿರಿ. ಅವಳ ಬೆಂಬಲದಿಂದ ಯಶಸ್ಸು ಬರಬಹುದು. ಕೆಲಸದಲ್ಲಿ ಹೆಚ್ಚಳವಾಗಲಿದೆ, ಆದರೆ ಆದಾಯವೂ ಹೆಚ್ಚಾಗಬಹುದು. ಶುಕ್ರ ನಿಮಗೆ ಪ್ರಯೋಜನಕಾರಿಯಾಗಿರುತ್ತಾನೆ. ಉದ್ಯೋಗವನ್ನು ಹುಡುಕುತ್ತಿರುವವರು ಈ ಸಮಯದಲ್ಲಿ ಒಳ್ಳೆಯ ಸುದ್ದಿಯನ್ನು ಪಡೆಯಬಹುದು.
ಮತ್ತು ಕೆಲಸದ ಸ್ಥಳದಲ್ಲಿ ಬಡ್ತಿಯ ಅವಕಾಶಗಳು ಸಹ ದೊರಕಬಹುದು. ಧನು ರಾಶಿಯ ವ್ಯಕ್ತಿಗಳು ಆದಾಯದಲ್ಲಿ ಹೆಚ್ಚಳವನ್ನು ಕಾಣುವ ಸಾಧ್ಯತೆಯಿದೆ. ಇದು ಅವರ ಆರ್ಥಿಕ ಪರಿಸ್ಥಿತಿಯನ್ನು ಬಲಪಡಿಸುತ್ತದೆ. ಸಂಗಾತಿಯಿಂದ ಸಂಪೂರ್ಣ ಬೆಂಬಲವನ್ನು ಪಡೆಯುವಿರಿ. ಜೊತೆಗೆ ಹೊಸ ವಾಹನ ಅಥವಾ ಆಸ್ತಿಯನ್ನು ಖರೀದಿಸುವ ಅವಕಾಶಗಳಿವೆ ಮತ್ತು ಪೋಷಕರೊಂದಿಗಿನ ಸಂಬಂಧ ಬಲಗೊಳ್ಳುತ್ತವೆ. ತಮ್ಮ ಜೀವನದಲ್ಲಿ ತಾವು ಹೀಗೆ ಇರಬೇಕು ಎನ್ನುವಂತಹ ಒಂದು ಸ್ಪಷ್ಟ ನಿಲುವು ಧನು ರಾಶಿಯವರಲ್ಲಿ ಕಾಣಬಹುದಾಗಿದೆ. ಸ್ವಾತಂತ್ರ್ಯ ಹಾಗೂ ಪ್ರಾಮಾಣಿಕತೆ ಅವರ ಪ್ರಮುಖ ಸಾಧನಗಳು. ಅವರು ತಮ್ಮ ಜೀವನದಲ್ಲಿ ಪ್ರತಿಯೊಂದು ವ್ಯಕ್ತಿ ಹಾಗೂ ವಿಚಾರಗಳಲ್ಲಿ ಕೂಡ ನ್ಯಾಯಪರ ನಿಲುವನ್ನ ಹೊಂದಿರುತ್ತಾರೆ. ಸಮಾನತೆ ಅನ್ನೋದು ಪ್ರತಿಯೊಬ್ಬರಿಗೂ ಕೂಡ ಸಿಗಬೇಕು ಅನ್ನೋದೇ ಅವರ ಧ್ಯೇಯ. ಯಾವತ್ತೂ ಕೂಡ ಅವರು ಚಿಕ್ಕದಾಗಿ ಯೋಚನೆ ಮಾಡೋದಕ್ಕೆ ಹೋಗೋದಿಲ್ಲ, ಬದಲಾಗಿ ದೊಡ್ಡ ಕನಸನ್ನು ಕಂಡು ಅದನ್ನು ನನಸು ಮಾಡುವಂತಹ ಪ್ರಯತ್ನದಲ್ಲಿ ಇರುತ್ತಾರೆ. ಧನು ರಾಶಿಯ 3ನೇ ಮನೆಯಲ್ಲಿ ಸೂರ್ಯ ದೇವನು ಚಲಿಸಲಿದ್ದಾನೆ. ಜಾತಕದ 3ನೇ ಮನೆಯ ಸಂಬಂಧವು ಸಹೋದರ ಮತ್ತು ಸಹೋದರಿಯೊಂದಿಗೆ ಇರಲಿದೆ. ಆದ್ದರಿಂದ ಸೂರ್ಯನ ಈ ಚಲನೆಯಿಂದಾಗಿ ನಿಮಗೆ ಸಹೋದರ ಸಹೋದರಿಯರ ಸಂಪೂರ್ಣ ಬೆಂಬಲ ದೊರಕುವುದು. ಜೊತೆಗೆ ನೀವು ಬೇರೆಯವರ ಎದುರು ನಿಮ್ಮ ಅನಿಸಿಕೆಗಳನ್ನು ಉತ್ತಮ ರೀತಿಯಲ್ಲಿ ಪ್ರಸ್ತುತಪಡಿಸಲು ಸಾಧ್ಯವಾಗುತ್ತದೆ. ಮಾರ್ಚ್ ಕೊನೆವರೆಗೆ ಸಹೋದರ ಸಹೋದರಿಯರೊಂದಿಗೆ ಉತ್ತಮ ಸಂಬಂಧವನ್ನು ಹೊಂದಲು ನೀವು ಸೂರ್ಯದೇವನ ಮಂತ್ರವಾದ ಪಠಿಸುವುದು ಉತ್ತಮ. ಈ ತಿಂಗಳು ನಿಮಗೆ ಉತ್ತಮವಾಗಿರುತ್ತದೆ. ವ್ಯವಹಾರದಲ್ಲಿ ಲಾಭದ ಸಾಧ್ಯತೆಗಳಿವೆ. ನೀವು ದೊಡ್ಡ ಪಾಲುದಾರಿಕೆಯ ಭಾಗವಾಗುತ್ತೀರಿ, ಅದು ನಿಮಗೆ ಲಾಭವನ್ನು ಗಳಿಸುತ್ತದೆ. ಈ ತಿಂಗಳು ಷೇರು ಮಾರುಕಟ್ಟೆಯಲ್ಲಿ ಕೆಲಸ ಮಾಡುವವರಿಗೆ ಲಾಭದ ಸಾಧ್ಯತೆಗಳಿವೆ. ಉದ್ಯೋಗಸ್ಥ ವರ್ಗದವರಿಗೆ ಅಧಿಕಾರಿ ವರ್ಗದಿಂದ ಲಾಭ ದೊರೆಯಲಿದೆ. ಈ ತಿಂಗಳು ಹೊಸ ವಾಹನ ಅಥವಾ ಆಸ್ತಿಯನ್ನು ಖರೀದಿಸುವ ಸಾಧ್ಯತೆಗಳಿವೆ. ಅಲ್ಲದೆ ಕುಟುಂಬದೊಂದಿಗೆ ಎಲ್ಲೋ ಹೊರಗೆ ಹೋಗಲು ಯೋಚಿಸಬಹುದು. ಈ ತಿಂಗಳು ಮನೆಗೆ ಹೊಸ ಅತಿಥಿ ಬರಬಹುದು. ಈ ಕಾರಣದಿಂದಾಗಿ ಆಗಾಗ್ಗೆ ಅತಿಥಿಗಳು ಬರುತ್ತಾರೆ ಮತ್ತು ಹೋಗುತ್ತಾರೆ. ಕುಟುಂಬದಲ್ಲಿ ಸಂತೋಷ ಇರುತ್ತದೆ. ಈ ತಿಂಗಳು ನೀವು ವಿಶೇಷ ಕಾರ್ಯವನ್ನು ಪೂರ್ಣಗೊಳಿಸಿದ ನಂತರ ಸಂತೋಷದ ಭಾವನೆಯನ್ನು ಅನುಭವಿಸುವಿರಿ. ಕುಟುಂಬದಲ್ಲಿ ವಿಷಯಗಳು ಉತ್ತಮವಾಗಿ ನಡೆಯುತ್ತವೆ. ಭಿನ್ನಾಭಿಪ್ರಾಯಗಳು ಬಗೆಹರಿಯುತ್ತವೆ ಮತ್ತು ಪತಿ ಪತ್ನಿಯರ ನಡುವೆ ಪ್ರೀತಿ ಹೆಚ್ಚಾಗುತ್ತದೆ. ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ವಾ? ಹಾಗಾದರೆ ಈ ಕೂಡಲೇ ನಮ್ಮ ಇಂದ್ರಜಾಲ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿದರೆ ನಮ್ಮ ಹೊಸ ವಿಡಿಯೋಗಳನ್ನು ನೀವು ನೋಡಬಹುದು.